ಒಂದು ಬರ್ತಾ ಇದೆ ಏನು ಅಂತ ನೋಡೋಣ ಬನ್ನಿ. ಇನ್ನೊಂದು ಕಡೆ ಇವಾಗ ರಾಜ್ಯದಲ್ಲಿ ರಾಜಕೀಯ ಶುರುವಾಗಿದೆ. ಸರ್ಜಿಕಲ್ ಸ್ಟ್ರೈಕ್ ಹಿಂದೆ ಷಡ್ಯಂತ್ರ ಇದೆ ಅಂತಕ್ಕಂಥ ಅನುಮಾನ ಜನರಲ್ಲಿ ಮೂಡ್ತಾ ಇದೆ. 2-3 ದಿನಗಳಲ್ಲಿ ಬಿಜೆಪಿಯ ಈ ಷಡ್ಯಂತ್ರ ಏನು ಅಂತ ಗೊತ್ತಾಗುತ್ತೆ. 44 ಯೋಧರನ್ನ ಬಲಿ ಕೊಟ್ಟು 22 ಸೀಟನ್ನ ಗೆಲ್ಲುವಂತಹ ಯಡಿಯೂರಪ್ಪನವರ ಮಾತೇ ಸಾಕ್ಷಿ. ಇದಕ್ಕೆ ಓಟಿಗೋಸ್ಕರ ಬಿಜೆಪಿಯವರು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅಂತಕ್ಕಂಥದ್ದು ಸಾಬೀತಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಏನು ಮಾಡಿದ್ದಾರೆ ಅಂದರೆ ಏರ್ ಸ್ಟ್ರೈಕ್ ಮೊನ್ನೆ ಏನಾಯಿತು, ಇದರ ಹಿಂದೆ ಷಡ್ಯಂತ್ರ ಇದೆ. ಆ ಷಡ್ಯಂತ್ರ ಏನು ಅಂತಕ್ಕಂಥದ್ದು 2-3 ದಿನಗಳಲ್ಲಿ ಗೊತ್ತಾಗುತ್ತೆ. 44 ಯೋಧರನ್ನ ಬಲಿ ಕೊಟ್ಟು 22 ಸೀಟ್ ಗೆಲ್ಲೋದಕ್ಕೆ ಯತ್ನಿಸಿದ್ದಾರೆ ಅನ್ನೋದು ಯಡಿಯೂರಪ್ಪನವರ ಮಾತಿನಿಂದ ಸ್ಪಷ್ಟವಾಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಇದ್ದಿದ್ದು ಬಹಿರಂಗ ಆಗಿದೆ. ಇವತ್ತು ಒಟ್ಟು ಅವ್ರು ಓಟ್ಗೋಸ್ಕರ ಯಾವ ಹಂತಕ್ಕನ್ನ ಹೋಗ್ತಾರೆ ಅಂತ ಅವ್ರು ಸ್ಪಷ್ಟಪಡಿಸಿದ್ದಾರೆ. ಆಪರೇಷನ್ ಕಮಲ ನಡೆಸ್ತಾ ಇದ್ದಾರೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ರೆಕಾರ್ಡಿಂಗ್ನಲ್ಲಿ ಅದು ನಂದೇ ಧ್ವನಿ ಅಂತ ಸ್ಪೀಕರಿಗೆ ಬುಕ್ ಮಾಡಿದ್ದಾರೆ, ಜಡ್ಜಿಗಳಿಗೆ ಬುಕ್ ಮಾಡಿದ್ದೀವಿ ಅಂತ ಅವರೇ ಹೇಳಿದ್ದಾರೆ. ಇದು ಕೂಡ ಬಹುಶಃ ಎಲ್ಲೋ ಒಂದು ಷಡ್ಯಂತ್ರ ಇದೆ ಅಂತ ಎಲ್ಲರ ಜನರಲ್ಲೂ ಅನುಮಾನ ಮೂಡ್ತಾ ಇದೆ. ಇವಾಗ ಅಂದರೆ 44 for 22 ಅಂದಂಗೆ ಆಗಿದೆ ಅಲ್ಲ. ಇವಾಗ 44 ಯೋಧರು ಬಲಿ ಕೊಟ್ಬಿಟ್ಟು 22 ಸೀಟ್ ಗೆಲ್ಲಲಿಕ್ಕೆ ಇವತ್ತು ಇವರು ಮುಂದಾಗಿದ್ದಾರೆ ಅಂತ ಅವ್ರ ಹೇಳಿಕೆ ಹಂಗೆ ಅರ್ಥೈಸ್ಕೋಬೇಕಾಗ್ತದಲ್ಲ. ತುಂಬಾ ಖುಷಿಯಲ್ಲಿದ್ದೀರಾ, ಸಂತೋಷದಲ್ಲಿದ್ದೀರಾ? ಭಾರತೀಯ ಜನತಾ ಪಾರ್ಟಿ ಪರವಾದಂಥ ಗಾಳಿ ದಿನೇ ದಿನೇ ಜಾಸ್ತಿ ಬೀಸ್ತಾ ಇದೆ. ನಿನ್ನೆ ಪಾಕಿಸ್ತಾನದ ಒಳಗಡೆ ನುಗ್ಗಿ ಏನು ಉಗ್ರಗಾಮಿಗಳ 3 ನಾಶ ಮಾಡಿದ್ರು. ಇದು ಇಡೀ ದೇಶದಲ್ಲೇ ಮೋದಿಯವರ ಪರವಾದ ಅಲೆ ಹೇಳಕ್ಕೆ ಕಾರಣ ಆಗಿದೆ. ಇದರ ಪರಿಣಾಮ ನಾಳೆ ಬರೋ ಲೋಕಸಭಾ ಚುನಾವಣೆಯಲ್ಲಿ ಇದರ ಯುವಕರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇದೆಲ್ಲದರ ಪರಿಣಾಮ ನಾಳೆ 22ಕ್ಕೂ ಹೆಚ್ಚು ಲೋಕಸಭಾ ಸೀಟ್ ಗೆಲ್ಲೋದಕ್ಕೆ ನಾವು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಚಾಮರಾಜನಗರ ಪ್ರತಿನಿಧಿ ರೋಹಿತ್ ಅವರಿಂದ. ರೋಹಿತ್, ಪ್ರಿಯಾಂಕ್ ಖರ್ಗೆ ಅವರ ಮಾತಿನ ಅರ್ಥ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಪುಲ್ವಾಮಾ ಅಟ್ಯಾಕ್ನ ಮಾಡಿದ್ದಾರೆ. ಆ ರೀತಿಯಾದಂತಹ ಒಂದು ಲೆಕ್ಕಾಚಾರ ಬಿಜೆಪಿ ಅವರದು ಅಂತನಾ, ಹೇಗೆ? ಖಂಡಿತವಾಗ್ಲೂ ಅರವಿಂದ್, ಅದೇ ರೀತಿ ಒಂದು ಹೇಳಿಕೆ ಆಗಿರುವಂತದ್ದು. ಏನು ಸರ್ಜಿಕಲ್ ಸ್ಟ್ರೈಕ್ ನಡೆದಿರುವಂತದ್ದು ಲೋಕಸಭಾ ಚುನಾವಣೆ ಹಿನ್ನೆಲೆ ಕೂಡ ಈ ಸ್ಟ್ರೈಕ್ ನಡೆದಿರೋದು. ಇದರಿಂದ ಬಿಜೆಪಿ ಅವರಿಗೆ ಲೋಕಸಭಾ ಚುನಾವಣೆ ವೇಳೆ ಸಾಕಷ್ಟು ಅನುಕೂಲವಾಗ್ತದೆ. ಈ ಹಿನ್ನೆಲೆಯಲ್ಲಿ ಕೂಡ ಆ ಒಂದು ಯುದ್ಧವನ್ನು ನಡೆದಿರೋದು. ಇದರಿಂದಾಗಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ ಅನ್ನೋದು ಅವರು ಹೇಳಿಕೆ ಆಗಿರುವಂತದ್ದು. ಇದೇ ರೀತಿ ಹಿಂದೆ ಯಡಿಯೂರಪ್ಪನವರು ಕೂಡ ಇದೇ ಹೇಳಿಕೆ ನೀಡಿದ್ರು. ಅವ್ರ ಮನಸ್ಸಲ್ಲಿದ್ದಂತ ಮಾತು ಹೊರಬಂದಿರುವಂತದ್ದು, ಅದು ಕೂಡ ಸತ್ಯ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಮಾತಾಗಿರುವಂತದ್ದು. ಏನು ಯಡಿಯೂರಪ್ಪನವ್ರ ಮಾತು ಬಿಡಿ, ಯಡಿಯೂರಪ್ಪನವ್ರ ಮಾತನ್ನ ಅವ್ರ ಪಕ್ಷದವರೇ ಒಪ್ಪಲಿಲ್ಲ. ಅವ್ರನ್ನ ಯಾವ ರೀತಿ ಜಾಡಿಸ್ಬೇಕು ಎಲ್ಲ ಜಾಡಿಸಿದ್ದಾಯ್ತು. ಆದ್ರೆ ಪಾಕಿಸ್ತಾನದ ವಿಮಾನಗಳು ನಮ್ಮ ಭಾರತದ ಸರಹದ್ದು ದಾಟಿ ಒಳಗೆ ಬಂದು ದಾಳಿ ಮಾಡ್ತಾ ಇದ್ರು, ಸುಮ್ಮನೆ ಕೂತಿರ್ಬೇಕು ಅಂತನಾ ಇವ್ರ ಪ್ರಕಾರ? ಹಾಗಾದ್ರೆ ಅಂದ್ರೆ ಇವ್ರು ಹೇಳ್ತಾ ಇರೋದು ಇದು ಕಂಪ್ಲೀಟ್ ಅಂದ್ರೆ ಪುಲ್ವಾಮಾ ಅಟ್ಯಾಕ್ ಇಂದ ಹಿಡಿದು ಈಗ ಪ್ರಸಕ್ತವಾಗಿ ಯುದ್ಧವಾಗಿ ಏನೇನು ಡೆವಲಪ್ಮೆಂಟ್ ಆಗ್ತದೆ ಎಲ್ಲವೂ ಕೂಡ ಏನು ಲೋಕಸಭಾ ಚುನಾವಣೆಯ ಗಿಮಿಕ್ ಆಗಿರುವಂತದ್ದು. ಏನು 2 ದೇಶಗಳು ಯುದ್ಧೋನ್ಮುಖವಾದ ರಕ್ಷಣಾ ಸಚಿವರು ಎಲ್ಲಿದ್ದಾರೆ ಮತ್ತೆ ಹೊರಗಡೆನೆ ಬರ್ತಿಲ್ಲ, ಪ್ರೀ ಪ್ಲಾನ್ ಆಗಿರ್ಬೋದು ಅನ್ನೋದು ಇವ್ರ ಹೇಳಿಕೆ ಆಗಿರುವಂತದ್ದು. ಏನ್ ಮಾಡ್ಬೇಕಂತ ರಕ್ಷಣಾ ಸಚಿವರು ಬೆಂಗಳೂರಿಗೆ ಬಂದು ಕೂತ್ಕೋಬೇಕಂತ, ಪ್ರೆಸ್ ಮೀಟ್ ಮಾಡ್ಬೇಕಂತ, ಕೆಲವೊಂದು ಸೇನಾ ರಹಸ್ಯಗಳೆಲ್ಲವೂ ಕೂಡ ರಹಸ್ಯವಾಗೇ ಇರುತ್ತೆ. ಅದನ್ನೆಲ್ಲ ಮೀಡಿಯಾ ಮುಂದೆ ಮಾಹಿತಿ ಕೊಡಕ್ಕಾಗುತ್ತಾ? ಅಂದ್ರೆ ಇವ್ರ ಹೇಳೋ ಹೇಳಿಕೆ ಪ್ರಕಾರ ಅಂದ್ರೆ ಹೊರಗಡೆ ಬಂದು ಏನು ನಡೆಯುತ್ತಿರುವಂತ ವಿದ್ಯಮಾನಗಳಿಗೆ ಗಮನಿಸಬೇಕು. ಮತ್ತೆ ಬರೀ ಒಂದು ಕೊಠಡಿಯಲ್ಲಿ ಕೂತು ಮಾತ್ರ ಒಂದು ಪ್ಲಾನ್ ಮಾಡೋದಲ್ಲ, ಹೊರಗಡೆಯೂ ಕೂಡ ಯುದ್ಧ ಭೂಮಿಗೆ ಹೋಗಿ ಅಂದ್ರೆ ಯುದ್ಧ ಸಲಕರಣೆಗಳು ಏನಿವೆ ಅದ್ರ ಬಗ್ಗೆ ಎಲ್ಲ ಚೆಕ್ ಮಾಡಬೇಕು ಅನ್ನೋದು ಇವರ ಒಂದು ಮಾತಿನ ಅರ್ಥ ಅರವಿಂದ್. ಓಕೆ, ಅಂದ್ರೆ ಈಗ ಪುಲ್ವಾಮಾ ಅಟ್ಯಾಕ್ ನಲ್ಲಿ ನಮ್ಮ ವೀರ ಯೋಧರು 44 ಜನ ನಾವೇನ್ ಕಳ್ಕೊಂಡಿದೀವಿ, ಕಳ್ಕೊಂಡು ಕಣ್ಣೀರ್ ಹಾಕೊಂಡು ಸುಮ್ಮನೆ ಕೂತಿರ್ಬೇಕಾಗಿತ್ತು. ಅದಕ್ಕೇನ್ ಪ್ರತೀಕಾರ ತಗೋಬಾರ್ದು. ಹಾಗಾದ್ರೆ ಪ್ರತೀಕಾರ ತಗೊಂಡ್ಬಿಟ್ರೆ ಅದು ರಾಜಕೀಯ ಆಗ್ಬಿಡುತ್ತಾ? ಅದು ಇವರು ಹೇಳ್ತಾ ಇರೋದು ಕೂಡ 44 ಯೋಧರನ್ನು ಬಲಿ ಕೊಟ್ಟು 22 ಸೀಟ್ ಗೆಲ್ಲಲು ಇವ್ರು ಮುಂದಾಗಿದ್ದಾರೆ ಒಂದು ರಾಜಕೀಯವಾಗಿ ಕಂಪ್ಲೀಟ್ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಲ್ಲಿ ಏನು ಯುದ್ಧದ ಅಂದ್ರೆ ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾ ಇದೆ, ಇದಕ್ಕೆ ನಾವು ಸೇಟ್ ತೀರಿಸ್ಕೋಬೇಕು, ಮತ್ತೆ ನಮ್ಮ ಜನರನ್ನ ಉಳಿಸ್ಕೋಬೇಕು, ನಮ್ಮ ಸೈನಿಕರನ್ನ ಉಳಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಇವ್ರು ಮಾತಾಡ್ತಾ ಇಲ್ಲ. ಕಂಪ್ಲೀಟ್ ಆಗಿ ಎಲೆಕ್ಷನ್ ಗಿಮಿಕ್ ಆಗಿ ಇವ್ರು ಮಾತಾಡಿರುವಂತದ್ದು ಅರವಿಂದ್. ಓಕೆ ರೋಹಿತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಒಂದಂತೂ ಸ್ಪಷ್ಟ,
ನಾವು ಕಾಂಗ್ರೆಸ್ ಆಗಲಿ BJP ಆಗಲಿ JDS ಆಗಲಿ ಎಲ್ಲವನ್ನು ಸಮಾನ ದೂರದಲ್ಲಿ ಇಟ್ಟು ಈ ಪ್ರಕರಣವನ್ನು ನಾವು ನೋಡಬೇಕಾಗುತ್ತೆ. ಯಾಕೆಂತಂದರೆ ಇಲ್ಲಿ ನಾವು ದೇಶಭಕ್ತಿಯ ಬಗ್ಗೆ, ನಮ್ಮ ವೀರ ಯೋಧರ ಬಗ್ಗೆ, ನಮ್ಮ ಹುತಾತ್ಮ ಯೋಧರಿಗೆ ಪ್ರತೀಕಾರ ತೀರಿಸಿಕೊಂಡಿದ್ರ ಬಗ್ಗೆ, ನಾವು ನಮ್ಮ ಸೇನೆ ಒಳ್ಳೆ ಕೆಲಸ ಮಾಡಿದೆ, ಕೇಂದ್ರ ಸರ್ಕಾರ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರಿಂದನೇ ಈ ಕೆಲಸ ಆಗಿದೆ ಅಂದ್ಬಿಟ್ರೆ ಆವಾಗ ಮಾಧ್ಯಮದವರು BJP ಪರ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ನಾವು ಹೊಗಳ್ತಾ ಇರ್ತಕ್ಕಂಥದ್ದು BJPನಲ್ಲ ಸ್ವಾಮಿ, ನಾವು ಹೇಳ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ತೀರ್ಮಾನ ಏನಿತ್ತು, ಪಾಠವನ್ನು ಕಲಿಸ್ತೀವಿ ಅಂತ ಹೇಳಿದ ಎರಡು ದಿನಕ್ಕೆ ಏನು ಅಟ್ಯಾಕ್ ಆಯಿತು, ಆ ಪ್ರತೀಕಾರದ ಮಾತುಗಳನ್ನು ಏನಾಡಿದ್ರು ಅದನ್ನು ಸಾಕಾರಕ್ಕೆ ತಂದರು, ಅದು ಸರಿಯಾದ ನಿದರ್ಶನ, ಅದು ಸರಿಯಾದ ಕ್ರಮ ಅಂತ ನಾವು ಹೇಳ್ತಿರೋದು. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ BJP ನಾಯಕರಾದಂತಹ ಗೋ ಮಧುಸೂದನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ನಮಸ್ಕಾರ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿ BJP ಅವರು 44 ಯೋಧರನ್ನ ಬಲಿ ಕೊಟ್ಟು 22 ಸೀಟ್ ಗೆಲ್ಲೋದಕ್ಕೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ಮಾತಾಡಿದ್ದಾರೆ. ಸರ್ ತಮ್ಮ ರಿಯಾಕ್ಷನ್ ಏನು? ಸರ್ ಅವ್ರನ್ನ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕು ಸರ್. ಈ 22 44ಕ್ಕೆ ಅದು ಎಲ್ಲಿ ಅವ್ರಿಗೆ ಸಂಬಂಧ ಬಂತು ನನಗಂತೂ ಗೊತ್ತಾಗ್ತಾ ಇಲ್ಲ. ಅಲ್ಲ, ಮೊನ್ನೆಯಿಂದಲೂ ಕೂಡ ಕಾಂಗ್ರೆಸ್ನವರ ವಾಗ್ದಾಳಿ ಇದೇ ಆಗಿದೆ. ಯಡಿಯೂರಪ್ಪ ಮಾತಿಗೆ ಅಲ್ಲ, ಇದರಲ್ಲಿ ಮೀಡಿಯಾನವರು ಯಾವ್ದನ್ನ ಹೈಲೈಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು, ವಿವೇಚನೆ ಇಟ್ಕೊಂಡು. ಇಲ್ಲಿ ಸಮಸ್ಯೆ ಬಂದಿರೋದೇನಂತಂದ್ರೆ, ನಿನ್ನೆ ಕಾಂಗ್ರೆಸ್ನವರು ಸುರ್ಜೇವಾಲಾ ಇರ್ಬೋದು, ಮಿಕ್ಕವರೆಲ್ಲರೂ ಮಾತಾಡಿದ್ದಾರೆ. ನಮ್ಮ ಕರ್ನಾಟಕದ ಅರಗಿಣಿ ರಮ್ಯಾ ಟ್ವೀಟ್ ಮಾಡಿದ್ದಾಳೆ, ಥ್ಯಾಂಕ್ ಯು ಇಮ್ರಾನ್ ಖಾನ್ ಅಂತ ಹೇಳಿ. ಇಮ್ರಾನ್ ಖಾನ್ಗೆ ಒಬ್ಬ ಅಭಿನಂದನ ವಾಪಸ್ ಕಳಿಸಿದ್ದಕ್ಕೋಸ್ಕರವಾಗಿ ಥ್ಯಾಂಕ್ ಯು ಹೇಳಕ್ಕಾದ್ರೆ 1 ಲಕ್ಷ ಜನರನ್ನ 71ನೇ ಇಸ್ವಿನಲ್ಲಿ ಬಾಂಗ್ಲಾ ವಾರ್ನಲ್ಲಿ ನಾವು ಪಾಕಿಸ್ತಾನಿ ಸೈನಿಕರನ್ನ ವಾಪಸ್ ಕಳಿಸಿದ್ವಲ್ಲ, ಪಾಕಿಸ್ತಾನ ಯಾವ ಥ್ಯಾಂಕ್ಸ್ ಹೇಳಿದೆ ನಮ್ಗೆ? 71ರ ನಂತರದಲ್ಲಿ ಎಷ್ಟು ಜನರನ್ನ ನಮ್ಮನ್ನ ಸೈನಿಕರನ್ನ ಕೊಂದಾಕಿದೆ ಅದು. ಅಲ್ಲ, ಅದೆಲ್ಲನೂ ಕೇಳ್ಕೋಬೇಕು ಮಾತಾಡಿರೋರು. ಆದ್ರೆ ಯಡಿಯೂರಪ್ಪನವರು ಮಾತಾಡಿದ್ರಲ್ಲ, ಅದಕ್ಕೆ ಹೇಳ್ತೀರಾ ಹೇಳಿ? ಮೊನ್ನೆ ಯಡಿಯೂರಪ್ಪನವರೇ ಪ್ರತಿಪಕ್ಷಗಳಿಗೆ ಅಂದ್ರೆ ಬೇರೆ ಪಕ್ಷದವ್ರಿಗೆ ಆಹಾರ ಆಗಿದಾರಲ್ಲ, ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟಾರ್ ಇವಾಗ ಪಾಕಿಸ್ತಾನ ಮೀಡಿಯಾದಲ್ಲಿ ಬರ್ತಾ ಇದ್ದಾರೆ ಯಡಿಯೂರಪ್ಪನವರು. ಸ್ವಲ್ಪ ಕೇಳಿ ಸರ್, ಬೇರೆ ಪಕ್ಷದವ್ರಿಗೆ ಬೇರೆ ಏನೂ ಸಿಕ್ಕಿಲ್ಲ, ಅವರು ಗಾಬರಿಯಾಗಿದ್ದಾರೆ. ಅವರೆಲ್ಲ ಸಹ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳದಂತ ಕನ್ಹಯ್ಯ ಕುಮಾರ್ ಜೊತೆ ಇರುವಂತ ಜನಗಳವರೆಲ್ಲ ಅಫ್ಜಲ್ ಗುರು ತೇರೆ ಕಾತಿಲ್ ಜಿಂದಾ ಹೇ ಅಂತ ಹೇಳಿ ಕೂಗದಂತ ಜನ, ಭಾರತ್ಗೆ ಟುಕಡೆ ಹೋಂಗೆ ಇನ್ಶಾ ಅಲ್ಲ ಅಂತ ಹೇಳದಂತ ಜನರನ್ನ ಸಪೋರ್ಟ್ ಮಾಡದಂತ ಜನ ಅವರು. ನಾವು ಒಂದೇ ಮಾತ್ರ ಹೇಳಲ್ಲ, ಭಾರತ್ ಮಾತಾ ಕಿ ಜೈ ಅಂತ ಹೇಳಲ್ಲ ಅಂತ ಹೇಳದಂತ ಜನ ಅವರು. ಅವರಿಗೆ ಇಡೀ ದೇಶದಲ್ಲಿ ದೇಶಭಕ್ತಿಯ ವಾತಾವರಣ ಏನ್ ನಿರ್ಮಾಣ ಆಗಿದೆ, ಆ ವಿಚಾರವಾಗಿ ಯಾರ್ಯಾರು ಅದನ್ನ ಹೇಳಿದರೆ ಅವ್ರಿಗೆ ಯಾವ ರೀತಿ ಮಂಗಳಾರತಿ ಮಾಡಬೇಕು ಜನ ಮಾಡಾಯ್ತು. ಅದಕ್ಕೂ ಅಲ್ಲ, ಪೂರ ಕೇಳಿ ಸರ್. ಅದಕ್ಕೋಸ್ಕರವಾಗಿ ಅವರು ಗಾಬರಿಯಾಗಿರುವಂತದ್ದು. ದೇಶಭಕ್ತಿಯ ವಾತಾವರಣ ಯಡಿಯೂರಪ್ಪನವ್ರು ಹೇಳಿದಂತದ್ದು ಒಂದಿನ ಏನೋ ಸಿಕ್ಬಿಟ್ಟಿದೆ ಬಹಳ ದೊಡ್ಡದು. ಬಿಜೆಪಿಯವರು ಇದನ್ನೇ ಇವರೇ ಏನೋ ಪಿತೂರಿ ಮಾಡಿ 44 ಜನನ ಬಿಜೆಪಿಯವರೇ ಕೊಲ್ಲಿಸ್ಬಿಟ್ಟಿದ್ದಾರೆ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾರಲ್ಲ. ಪ್ರಿಯಾಂಕಾ ಖರ್ಗೆಗೆ ತಲೆನಲ್ಲಿ ಬುದ್ಧಿ ಇದೆ ಅಂತ ಅನ್ಬೇಕಾ? ಇಲ್ಲ ಅಂತ ಅನ್ಬೇಕು. ಒಬ್ಬ ಎಂಜಿನಿಯರಿಂಗ್ ಓದಿರುವಂತ ವಿದ್ಯಾರ್ಥಿ ಆತ. RDX ನ ಪಾಕಿಸ್ತಾನದಿಂದ ಭಾರತಕ್ಕೆ ಕಳಿಸಿದ್ ಯಾರು? ಬಿಜೆಪಿನ. ರಾಷ್ಟ್ರೀಯತೆ ವಿಚಾರದಲ್ಲಿ ಬಂದಾಗ ಕಾಂಗ್ರೆಸ್ ಆಗಬಹುದು ಸರ್, ಬಿಜೆಪಿ ಆಗಬಹುದು, ತಮ್ಮ ನಿಲುವುಗಳಿಗೆ ಅಂಟುಕೊಳ್ತಾರೆ ಅಂತಕ್ಕಂಥದ್ದು ಸಾಕಷ್ಟು ಸಾರ್ತಿ ಗೊತ್ತಾಗಿದೆ, ಪ್ರೂವ್ ಆಗಿದೆ. ಆದ್ರೂ ಕೂಡ ಯಡಿಯೂರಪ್ಪನವರಿಂದ ಈ ಮಾತನ್ನ ಆ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ನಮಗಳಿಗೂ ಕೂಡ ಬೇಜಾರಾಯ್ತು ಈ ವಿಚಾರದಲ್ಲಿ. ಇಲ್ಲಿ ನಿಮಗೆ ಯಡಿಯೂರಪ್ಪನವರು ಹೇಳೋದು ಅತ್ಯಂತ ಸಹಜವಾಗಿ ಹೇಳಿದ್ದಾರೆ. ನಾವು ಈ ಬಾರಿ ಮೋದಿ ಅವರು 2 ಕಡೆ ಯುದ್ಧವನ್ನ ಫೇಸ್ ಮಾಡ್ತಾ ಇದ್ದಾರೆ. ಒಂದು ಅಕ್ರಾಸ್ LOC, ಇನ್ನೊಂದು ವಿತಿನ್ LOC. ಇವತ್ತು ಇಡೀ ಚುನಾವಣೆಯ ಕೇಂದ್ರ ಬಿಂದು ಮೋದಿನೇ. ಬಲಪಡಿಸಬೇಕಾದ್ರೆ ನಾವು ಹೆಚ್ಚು ಕರ್ನಾಟಕದಿಂದ. ಮಧುಸೂದನ್ ಸರ್, ಈ ತರ ಎಲ್ಲ ಎಲಾಬ್ರೇಟ್ ಮಾಡಿ ಯಡಿಯೂರಪ್ಪನವರು ಅವತ್ತು ಮಾತಾಡಿಲ್ಲ. ಬೇಕಾದ್ರೆ ಅವ್ರು ಏನ್ ಮಾತಾಡಿದ್ರು ಅಂತ ಕೇಳಿಸ್ತಾ ಇದ್ದೀನಿ. ನಾನು ಹೇಳಿದ್ದೇನೆ ಅವರ ಭಾವನೆ ಏನು ಅಂತ ನಾನು ಹೇಳಿದ್ದೇನೆ. ಅವರ ಭಾವನೆಯನ್ನು ಹೆಚ್ಚು ಸೀಟನ್ನು ಕರ್ನಾಟಕದಿಂದ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ ಅವರು. ಅಲ್ಲಲ್ಲ, ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಮೂಲ ಪ್ರಶ್ನೆ ಅದಲ್ಲ. ಅವತ್ತಿನ ಸನ್ನಿವೇಶದಲ್ಲಿ ಯಡಿಯೂರಪ್ಪನವರು ಮಾತನಾಡಿದ ಸನ್ನಿವೇಶ ಹೇಗಿತ್ತು ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇರೋದು.
ಒಂದು ಕಡೆ ಗಡಿಯಲ್ಲಿ ಅವರು ಸಹಜವಾಗಿ ಹೇಳಿದ್ದಾರೆ, ಇಡೀ ದೇಶಾದ್ಯಂತ ದೇಶಭಕ್ತಿಯಿಂದ ಹುಡುಗರು ಕುಪ್ಪಳಿಸ್ತಾ ಇದಾರ್ರಿ, ಬಿಜೆಪಿ 22 ಸೀಟ್ ಗೆಲ್ದ ಇನ್ನೇನ್ ಮಾಡ್ತೀವಿ, ನಾವು ಮೋದಿ ಅವ್ರ ಕೈಯಿಂದ ಬಲಪಡಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಪ್ರಿಯಾಂಕ್ ಖರ್ಗೆ ಅವರು ದೇಶಾಭಿಮಾನದ ವಿಚಾರದಲ್ಲಿ ಮಾತಾಡ್ತಕ್ಕಂಥದ್ದನ್ನು ಖಂಡಿಸ್ತೀವಿ ಸರ್. ಮಧುಸೂದನ್ ಸರ್ ಕೇಳಿ ಸರ್, ಪ್ರಿಯಾಂಕ್ ಖರ್ಗೆ ಅವರ ಮಾತನ್ನು ಖಂಡಿಸ್ತೀವಿ. ಯಾರ್ಯಾರೋ ಏನೇನೋ ಟ್ವೀಟ್ ಮಾಡಿದ್ದಾರೆ ಅಂದ್ರಲ್ಲ, ಯಾರೋ ಥ್ಯಾಂಕ್ಸ್ ಹೇಳಿದ್ದಾರೆ ಅಂದ್ರಲ್ಲ, ಅದನ್ನು ಉಗ್ರವಾಗಿ ಖಂಡಿಸ್ತೀವಿ. ಹಂಗೆ ಯಡಿಯೂರಪ್ಪನವರು ಮಾತನಾಡಿರ್ತಕ್ಕಂಥದ್ದನ್ನು ಖಂಡಿಸ್ತೀವಿ ನಾವು. ಅಲ್ಲ, ಇಲ್ಲಿ ಭಾರತದಲ್ಲಿ ಒಬ್ಬ ಮಣಿಶಂಕರ್ ಅಯ್ಯರ್ ಇದ್ದಾನೆ. ಸರ್ ಆತರ ಪಟ್ಟಿ ತಗೊಂಡೋದ್ರೆ ಇದೇ ಬಿಡಿ, ಉದ್ದವಾದ ಪಟ್ಟಿಗಳು ಎಲ್ಲಾ ಕಡೆ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ.